ನಾನಿವತ್ತು ಸೌತೆಕಾಯಿನಲ್ಲಿ ರಾಯ್ತ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಪದಾರ್ಥಗಳು ಹಿಂಗು, ಉದ್ದಿನಬೇಳೆ, ಸಾಸಿವೆ, ಒಂದು ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಟಲು ಗಟ್ಟಿ ಮೊಸರು, ಒಂದು ಸೌತೆಕಾಯಿನ ತೊಳೆದುಬಿಟ್ಟು ಅದನ್ನು ಸಿಪ್ಪೆ ಎರೆದು ಕಟ್ ಮಾಡಿ ತಿರುಳು ತೆಗೆದು ಸೌತೆಕಾಯಿನ ತುರಿದು ನೀರನ್ನು ನೀಟಾಗಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಪಚಡಿಗೆ ನಾನು ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಸಾಸಿವೆನ ಹಾಕೋಬೇಕು. ಎಣ್ಣೆ ಕಾದಿದೆ, ಎಣ್ಣೆಗೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಅದಕ್ಕಾದ್ಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಸಿಡ್ದಿದೆ, ಅದಾದ್ಮೇಲೆ ಉದ್ದಿನಬೇಳೆ ಹಾಕೋಬೇಕು. ನಂತರ ಹಸಿಮೆಣಸಿನಕಾಯಿ ಹಾಕೋಬೇಕು. ನಂತರ ಹಿಂಡಿ, ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ಕೆಂಪಗಾದ್ರೆ ಸಾಕು, ಸ್ಟವ್ ಆಫ್ ಮಾಡಿಬಿಡ್ಬೇಕು. ಈಗ ನಾನು ಸೌತೆಕಾಯಿ ತಗೊಂಡಿದ್ನಲ್ಲ, ಆ ಸೌತೆಕಾಯಿಗೆ ಮೊಸರು ಹಾಕ್ತಾ ಇದ್ದೀನಿ. ಗಟ್ಟಿ ಮೊಸರು ಹಾಕಬೇಕು. ಮೊಸರು ಹಾಕ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾನು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ, ಆ ಒಗ್ಗರಣೆನ ನಾನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನ ನೀಟಾಗಿ ಒಗ್ಗರಣೆ ಮಿಕ್ಸ್ ಆಗುವಂಗೆ ಕಲಿಸ್ಕೊಡಿ. ನೀವು ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅಂದ್ರೆ ಹಾಕೋಬಹುದು. ಇದು ನೀಟಾಗಿ ಮಿಕ್ಸ್ ಆಗುತ್ತೆ. ಇದನ್ನ ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಅಥವಾ ನೀವು ಹಂಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ.